ಉರ್ಮಿಳಾ 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 ಓ ಅಕ್ಕ ಬಾ ಕೂತ್ಕೋ. ಅಯ್ಯೋ ಕೂತ್ಕೊಳಕ್ ಟೈಮ್ ಇಲ್ಲ ಕಣ. ಬೋವೆ ಬೈದಿ ಹುಸಿ ಹಸಿ ಇಟ್ಕೊಡಿ ಇಲ್ಲ 2 ಸೇರ ರಾಗಿ ಮಾಡಿಸ್ ಮಡಗಿವ್ನಿ. ಆವತ್ತಿಂದ ಬಿಡುವೆ ಇಲ್ಲ ಕಣ್ ಮಗ. ಹೋಗಿ ಮಿಲ್ ಮಾಡಿಸ್ಕೊ ಬರ್ಬೇಕು. ಅಯ್ಯೋ ಕೊಟ್ಟನು ಕೊಡಕ ಇವು ಆಳಿಸ್ಕೊ. ನಾನು ಬಿಡ್ಸಿವ್ನಿ ಕತೆ 25 ಸೇರ್ನೆಯ ನಾನು ಒಂದು 10 ಸೇರು ಬಿಡ್ಸಿ ಅಂತಂದೆ. ಮರೆ ಅತ್ತಗೆ ನಾನು ಇಲ್ದ ಒದ್ದೊತ್ತಿನಲ್ಲಿ ತಗೊಂಡೋಗ್ಬಿಟ್ಟು 25 ಸೇರನ್ನು ಬಿಡ್ಸ್ಕೊ ಬಂದರಕ. ಉಳ್ತ್ಕೊಳಕ್ಕಿಲ್ವಾ ಸಿಟ್ಟು ಚೆನ್ನಾಗದ ಇರೋ ಇಬ್ರಿಗೆ ಆಳಿಸ್ಕೋಬೇಕಾರೆ ಒಂದು 10 ಸೇರ್ನೆಯ ಬಿಡ್ಸ್ಬಿಟ್ಟು ಬೇಕಾದ್ರೆ ತೀರೋದ್ಮೇಲೆ ಬೇಕಾದ್ರೆ ಕೊಡಿವಂತೆ. ಹಂಗಾರ ಹಂಗೆ ಮಾಡ್ತೀನಿ ಬಿಡು. ಮತ್ತೆ ಇಲ್ದಾರೆ ಕೊಟ್ಬಿಡು. ಅದೆಷ್ಟು ಸೇರು ಕೊಡು ಹಳ್ದಿ. ತೀರೋದ್ಮೇಲೆ ಬೇಕಾದ್ರೆ ಬಿಡಿಸ್ತೀನಿ ಅದ ನೀನು ಇಸ್ಕೊಳಿವಂತೆ. ಹಂಗಾರ ಅಷ್ಟು ಮಾಡು. ನಾನು ಅದನ್ನೇ ಉಗಿತಾ ಕುಂತಿದ್ದೆ. ಹಿಂಗೆ ಬಿಡ್ಸ್ಕೊ ಬಂದಿದ್ದಿಲ್ಲ ಸೀಟ ಈ ಪಾಟಿಯ ಉಳ್ತ್ಕತ್ತದೆ. ಏನು ಎಷ್ಟು ಉಂಡಬೇಕ ಒಂದು ಒಕ್ಕಿ ಹಾಕಿದ್ರೆ ಅದೇ ಅನ್ನ ಉಳ್ಕತ್ತದೆ. ಯಾವಾಗ ರಾತ್ರಿ ಹೊತ್ತು ಮಾತ್ರ ಒಂದೊಂದು ಮುದ್ದೆ ಇಟ್ಟು ಮಾಡ್ಕೊತೀವಿ. 25 ಸೇರು ಹೊಸ ದಿವಸ ಅದ 6 ತಿಂಗಳು ಆಯ್ತದೆ. ಸಿಟ್ಟು ಚೆನ್ನದ ಯಾರ ಜಾಡಿ ಇಟ್ಕೊಂಡಂಗೆ ಆಯ್ತದೆ. ಅದಕ್ಕೆ ಹಂಗಂದೆ ಬೈತಾ ಕುಂತಿದ್ದೆ ನಾನು. ಈಗ ಇನ್ನೇನು ಈಗೇನು ಮತ್ತೆ ಹಂಗೆ ಮಾಡು. ಆಳಿಸ್ಕೊಬಿಡು ಒಂದು 10 ಸೇರು 15 ಸೇರು ತೀರೋದ್ಮೇಲೆ ಬೇಕಾರೆ ಬಿಡ್ಸ್ವಿ ಅಂತೆ. ಬಿಡ್ಸ್ಬಿಟ್ಟು ಕೊಡಿವಿ ನನಗೆ. ಹಂಗೆ ಮಾಡ್ತೀನಿ ಬಿಡು. ನಾನು ಮಿಲ್ಲಿಗೆ ಹಾಕ್ಸ್ಕೊ ಬನ್ನಿ ಅಂದ್ಕೊಂಡು ಯಾರು ಮಾಡಿ ಮಡಗಿದೆ. ಪುಣ್ಯಾತ್ಮ ಅಳ್ಳಾಡಕ್ಕಿಲ್ವಲ್ಲ ನಿನಗೆ ಗೊತ್ತಲ್ಲ. ಹೋಗಿರ್ತೀರ ಮತ್ತು ಕೊಡು ಅದನ್ನೇ ಯಾವುದಾದ್ರೇನು. ಇನ್ನೇನು ಬಂದವಳಲ್ಲ. ಏನು ನಿನ್ನ ಆದ್ನಿ ಬಂದವಳು ಪ್ರಮಿಳಾ? ಬಂದವಳೆ ಕಣವ. ಬಂದವಳೆ ಅದೇನೋ ಗಂಡನ ಕೊಟ್ಟು ಜಗಳ ಆಡ್ಕೊಂಡಿದ್ದಾಳಂತೆ. ಅದಕ್ಕೆ ಬಂದವಳೆ. ಅಲ್ಲ ಕನಕ ನಾಚ್ಕಾಯ್ಕಿಲ್ವ? ನೀವೆಲ್ಲ ಹೋದಾಗ ಅವಮಾನ ಮಾಡಿ ಕಳಿಸ್ತಿದ್ಲಲ್ಲ. ಈಗ ನಾಚ್ಕಾಯ್ಕಿಲ್ವ ಬರೋಕ್ಕೆ? ನಾಚ್ಕಾಯ್ಕಿಲ್ಲ ಅವಳಿಗೆ. ಅಲ್ಲ ನಾವು ಎಷ್ಟು ಫೋನ್ ಮಾಡಿದ್ರೆ ಮಗ. ನಾವು ಮಾಮೂಲಿ ಮೊದಲು ಅಲ್ಲಿ ಮಳವಳ್ಳಿಲಿ ಕಣ್ಣು ನೋಡಿದ್ವಲ್ಲ ನಮ್ಮ ಇವಳಿಗೆ ಕವನನ್ಗೆ ಗಂಡನ ಮನೆ ನೋಡೋಕ್ಕೆ ಅಂತ ಫೋನ್ ಮಾಡಿದ್ರೆ ದುಡ್ಡು ಕೊಡಲಿ ಅಂದ್ಬಿಟ್ಟು ಫೋನ್ ಮಾಡಿದ್ದೀರಾ ಅಂತ ಅಂದ್ಲು ಗೊತ್ತಾ. ಆಮೇಲೆ ಹೋಗಿದ್ರು ಹೋಗಿತ್ತ ನಿಮ್ಮ ಮಾವ. ಹೋದ್ರೂ ಅಲ್ಲೂ ಅವಮಾನ ಮಾಡತ್ತಂತೆ ಕಣ್ಮಗ. ಏನೇನೋ ವರ್ಷದಿಂದ ಮಾತಾಡೋದು ಬಾಯಿಗೆ ಬಂದಾಗ ಮಾತಾಡಿ ಕಳಿಸಿದ್ಲು ಅಂದ್ಕೊಂಡು ಹೊಸಿ ಬೇಜಾರು ಮಾಡ್ಕೊತ ನಿಮ್ಮ ಮಾವ. ಈಗ ಮಳ್ಳಿ ಹಂಗೆ ಬಂದವಳೆ. ಗಂಡ ಹೊಡೆದ್ನಂತೆ ಕಣೆ. ಇವಳು ಬುದ್ಧಿ ನೋಡಿ ಹೊಡಿತಾನೆ. ಇನ್ನೇನು ಸುಮ್ಮನೆ ಹೊಡ್ತಾನ. ಅದಕ್ಕೆ ಬಂದವಳೆ. ಇನ್ನೇನು ಮಾಡಿ ಅಕ್ಕಿ ಇರು ಅಂತ ಅಂದೀವ್ನಿ. ನಮ್ಗೆ ಎಷ್ಟು ಅವಮಾನ ಮಾಡಿ ಕಳಿಸಿದವಳು. ಇವತ್ತು ನಮ್ಮ ಮಕ್ಳಿಗೆ ನಮ್ಮ ಮನೆ ಮಕ್ಳಿಗೆ ಬರೋದು ತಪ್ಪಾಯ್ತಾ? ಅದೇನು ಅಂತಿದ್ರಂತೆ ಕಷ್ಟ ಸುಖಕ್ಕೆ ಏನೇ ಆದರೂ ಅಪ್ಪನ ಮನೆ ಅನ್ನೋದಕ್ಕೆ ಬರಲೇಬೇಕು. ಅದನ್ನ ಉಳಿಸ್ಕೊಳ್ಳೋದು ಅವರು ಹೇಗೆ ತೆಗ್ಬಿಟ್ಟಿರ್ತಾನೆ. ಈಗ ನೀನು ಈಗ ಬಂದವಳನ್ನೇನು ಓಡಿಸ್ಬಿಟ್ರೆ ಇರ್ಸ್ಕೊಂಡಿಲ್ವ? ಅವಳು ಏನು ದುಡ್ಡು ಕಾಸೋದು ಅನ್ಕೊಂಡು ಹೇಳಿದ್ರೆ ಇವತ್ತು ಕಷ್ಟ ಸುಖಕ್ಕೆ ಯಾರಾಯ್ತಿದ್ದೀರಿ ಹೇಳು? ನೀವೇ ತಾನೇ. ಅದನ್ನ ಅರ್ಥ ಮಾಡ್ಕೊಂಡಳ ಅವಳು. ಅರ್ಥ ಮಾಡ್ಕೊಂಡಳ ಹೇಳು. ಇದಕ್ಕೂ ಹುಸಿ ಕೋಪ ತೆಕ್ಕಿಲ್ಲ ನನಗೆ ಗೊತ್ತಾ. ಅವಳು ಮಾತಾಡಿರೋ ಮಾತುಗಳು ಹಿಂಗೆ ಒಂದ್ಸತಿ ನಾವು ವಾಲೆ ಕೂಡ ನನ್ನ ಇದ್ವಲ್ಲ ಇನ್ನು ಬ್ರಹ್ಮಗಂಟು ನಾರೆ ಮಾಡಿಸ್ಕೊಂಡಿದ್ದೆ ಕನ್ನವ. ಅವ ಯಾತ್ಕೋ ಕಾಸಿತ್ತಿಲ್ಲ. ಹೊಲಕ್ಕೆ ಗೊಬ್ಬರ ಹಾಕೋಕ್ಕೆ ಆಮೇಲೆ ಯಾವ್ಯಾತ್ಕೋ ದುಡ್ಡು ಪರದಾಟ ಹತ್ಕೊಬಿಟ್ಟಿತ್ತು. ಆಮೇಲೆ ನಮ್ಮ ಮೈಕ್ಳು ಪೀದ್ನು ಅದೇ ಟೈಮ್ಗೆ ಎಲ್ಲ ಒಂದೇ ಸತಿ ತಾಡಾಕೊಂಡಂಗೆ ಆಗ್ಬಿಡ್ತು ಕಣ್ಮಗ. ಆಗ ಏನು ಮಾಡೋದು ಹಿಂಗೆ ಆಗೋಯ್ತಲ್ಲ ಅಂದ್ಕೊಂಡು ಅವಳಿಗೆ ಫೋನ್ ಮಾಡ್ದೆ. ಒಂದು 10,000 ರೂಪಾಯಿ ದುಡ್ಡಿದ್ರೆ ಕೊಡು. ಒಂದು 10-15 ರೂಪಾಯಿ ಕೊಟ್ಟವು ಅಂದ್ಕೊಂಡು ಫೋನ್ ಮಾಡಿದ್ವಾ. ಫೋನ್ ಮಾಡಿದ್ರೆ ಇಲ್ಲ ಕಣ ನಂತ 1 ರೂಪಾಯಿ ದುಡ್ಡಿಲ್ಲ. ದುಡ್ಡೆಲ್ಲಿ ಬಂದದು ನಮಗೆ? ಇದೇ ನಿಮ್ಮ ಜೀವ ತೆಗ್ದಿರಿ ನಮ್ಮನ್ನ. ಯಾವಾಗೂ ಫೋನ್ ಮಾಡಿದಾಗ ಕಷ್ಟ ಸುಖ ಕೇಳಕ್ಕೆ ಮಾಡಿಕ್ಕಿಲ್ಲ ನೀವು, ದುಡ್ಡು ಕೇಳೋಕ್ಕೆ ಮಾಡ್ತೀರಿ ಅಂದ್ಲಕ್ಕಂತಾಯಿ. ನಾವು ಯಾವತ್ತೂ ಮಾಡಿದ್ದಿಲ್ಲ, ಅದೇ ಫಸ್ಟ್ ಮಾಡಿರೋದು. ಹಂಗೆ ಮಕ್ಕೊಡ್ದಂಗೆ ಅಂದ್ಲು. ಆಗ ನಾನೇನು ಮಾಡಿದೆ, ಅಯ್ಯೋ ಹೋಗು ಇನ್ನೇನು ಮಾಡೋಕ್ಕಾಗೋದು ತಡೀರಿ ನಾನು ಆಲೇನೇ ಇವಲ್ಲ ಅತ್ತಾಗ ಅವನೇ ಕೊಡ್ತೀನಿ ಮುಡುಗ್ಬಿಟ್ಟು ಬೇಕಾರೆ ಅದೇನು ಸಮಯ ತೀರಿಸ್ಕೊಂಡು ಯಾವ್ದಾರು ಬಂದರೂ ಬಿಡ್ಸ್ಕೊಳಕ್ಕಾಯ್ತದೆ ಅಂದ್ಬಿಟ್ಟು ನಾನು ಬ್ರಹ್ಮಗಂಟ್ನೊಲೆಯ ನಮ್ಮಪ್ಪನ ಮನೆ ಮಾಡಿಸ್ಕೊಟ್ಟಿದ್ರಲ್ಲ ಆ ವಾಲೆನೇ ತಗೊಂಡೋಗಿ ಮುಡುಗ್ಬಿಟ್ಟು ಒಂದು ಜೊತೆ ಅಲ್ಲೇ ಇತ್ತಾಡೆ ತಗೊಬಂದೆಕಂತಾಯಿ. ಒಂದು 50 ರೂಪಾಯಿ ಕೊಟ್ಟು ಸಾಧ್ಯದವು ಬರ್ತಾವಲ್ಲ ಅಂತೇಳಿ ತಗೊಬಂದೆ. ಅದೇ ಸಮಯಕ್ಕೆ ಅವ್ರ ಮನೆ ಹಬ್ಬ ಆಯಿತು. ನಮ್ಮ ಪ್ರೇಮಿಡನ ಮನೆ ಫೋನ್ ಮಾಡಿದ್ಲು ಬನ್ನಿ ಅಂತವ. ಫೋನ್ ಮಾಡಿದ್ವು. ಅವ್ಳ ಗಂಡ ಪಾಪ ಅವನು ಒಂಥರ ಮುಂಸ ಇವಳೆ ಅವನು ಹೇಳಿ ಫೋನ್ ಮಾಡಿಸೋದು. ನಿಮ್ಮದು ಮಾಡೋ ಅವ್ರಿಗೂ ನಿಮ್ಮ ಅಣ್ಣನಿಗೂ ನಿಮ್ಮ ಅತ್ತಿಗೆಗೂ ಅಂತ ಹೇಳಿದ್ನೇನೋ ಯಾರು ಹೇಳಿದ್ರು ಏನೋ ಮಾಡಿದ್ಲು. ನಾನು ಇನ್ನೇನು ಮಾಡೋಣವ, ಯಾರನ್ನೂ ಕೇಳೋಕೆ ಹೋಗೋಣ. ಅವತ್ತು ಬೇರೆ ಶುಕ್ರವಾರ ದಿವಸ ಬೇರೆಯವ್ರು ಕೊಟ್ಟಾರ ವಾಲೆಗಿಲೆಯ ಕಿವಿಯಿಂದ ಹೆಂಗೆ ಕೇಳೋದು ಅಂದ್ಕೊಂಡು ನಾನು ಯಾರನ್ನೂ ಕೇಳಲಿಲ್ಲ. ಇವರು ಹೋಗಿ ನೀವೇ ಎತ್ತಾಗೆ ನನ್ನ ಕಿವಿಗೆ ವಾಲೆ ಇಲ್ಲ ಈ ತಡವೇನು ಇಕ್ಕೊಂಡು ಹೋಗೋಣ ನಾನು ಹೋಗಿ ಅಂತ ನಾನು ಹಂಗಂದೆ.
ಹಂಗೆ ಅಂದಿದ್ಕೆ ಅಯ್ಯ ಹೋಗು, ಏನು ಬೇರೆಯವರ ನಮ್ಮವರೇ ಅಲ್ವಾ, ಹೋಗು ನೀನೇನು ಹಿಂಗಂದು ನನ್ನ ತಂಗಿ ಮನೇಲಿ ನನ್ನ ತಂಗಿ ಹಾಡ್ಕತ್ತಿದ್ಲ, ಹೋಗು ಅಂತ ಇವ್ರು ಅಂದ್ರು ಕಂತೈ. ಹಂಗಂದ್ರಲ್ಲ ಅಂದ್ಬಿಟ್ಟು ಇನ್ನೇನು ಮಾಡೋದು ಅಂದ್ಕೊಂಡು ಇರೋ ವಾರೇನೆ ಇತ್ತಡೇನೆ ಇಕ್ಕೊಂಡು ಹೋದೆ. ಹೋದ್ರೆ ಈಚೆಗೆ ಕುಂತಿದ್ಲ ಜಗಲಿ ಮೇಲೆ. ಹೋದ ತಕ್ಷಣವ ಈಗ ಬಂದ್ರೆ ಏನು ಎಂತು ಅಂತ ಮಾತಾಡಿರಕಂತೈ. ಎಲ್ಲ ಕಣತ್ಗೆ ನಿಮ್ಗೇನು ಗೊತ್ತಾಯ್ಕಿಲ್ವಾ, ಈ ತಳೆ ಒಲೆ ಇಕ್ಕ ಬಂದಿರಲ್ಲ, ಇಲ್ಲಿ ನಮ್ಮ ಕಡೆಯವರೆಲ್ಲ ನಮ್ಮ ಅತ್ತಿಗೆಯವರು ಎಲ್ಲ ಬರ್ತಾರೆ, ಅವ್ರು ಏನು ಅನ್ಕೊಳಕ್ಕಿಲ್ಲ, ನೀವು ಒಳ್ಳೆ ಸರಿ ಬಿಡಿ, ನಮ್ಮ ಮಾನಮರೋದಿ ಕಳೆಯಕ್ಕೆ ಬಂದಿದ್ದೀರಾ ಅಂತ ಅಂದ್ಲು. ಸರಿ ಕಂದ್ಬಿಡು ಹಂಗಂದ್ಲಕ್ಕ. ಯಪ್ಪ ನನಗೆ ತಾಯಿ ಹೋಗದ ಹೋಗ್ಬಿಟ್ಟು ಅಯ್ಯೋ ಹಾಳಾದ ಮುಂದೆ ನಾನು ಯಾಕೆ ಬಂದಪ್ಪ ನಾನು ಅನ್ನಂಗೆ ಆಗೋಯ್ತು ಕಣವ. ಅಯ್ಯೋ ದೇವ್ರೆ, ನನಗೇನು ಗಾಚಾರಕ್ಕೆ ದಿಕ್ಕತ್ತು, ನಾಳೆ ಯಾಕೆ ಬರೋಕ್ಕೆ ಹೋದೆ ಅಂದ್ಕೊಂಡು ಯತ್ನೆ ಮಾಡಿದೆ ಒಸಿ ಯತ್ನೆ ಮಾಡಲೇನಕ್ಕನ ಉರ್ಮಿಳ. ಅಯ್ಯೋ ನನ್ನ ಗಾಚಾರಕ್ಕೆ ಇದ್ಯಾಕವ ಬರೋಕ್ಕೆ ಹೋದೆ ನಾನು ಅಂತವ. ನಿಜವಾಗ್ಲೂ ಆಗ ಅಷ್ಟೊತ್ತಿಗೆ ಗಂಡ ಇಲ್ಲ ಈಚೆಗೆ ಹಿಂಗೆ ಬಂದ್ಬಿಡೋದ ಅಂದ್ಕೊಂಡು ವಾಪಸ್ ತಿರ್ಕೊಂಡೆ. ಅಷ್ಟೊತ್ತಿಗೆ ಗಂಡ ಓ ಅಕ್ಕ ಯಾವಾಗ ಬಂದ್ರಿ, ನಡ್ರಿ ಒಳಿಕೆ ನಡ್ರಿ ಅಂತ ಅಂದ. ಆಗ ತಾಯಿ ನೀರು ಕೊಯ್ ತೊಳ್ಕೊಂಡೆ, ಯಾರ್ಯಾರು ಊಟ ಮಾಡ್ತಿದ್ರು ಅವ್ರ ಜೊತೆ ಕುಂತ್ಕೊಂಡು ಉಂಡುಬಿಟ್ಟು ಉಳ್ಕೊತೀನಿ ಅಂತ ಹೋಗಿದೆ ತಾಯಿ. ಉಳ್ಕೊಳ್ನಿಲ್ಲ, ಒಂದು ಮಾತುಗಾರೆ ಅವಳು ಉಳ್ಕೊತ್ಕೆ ಅಂತ ಅಂದಿಲ್ಲ ನನ್ನ. ಇರಿ ಬೆಳಿಗ್ಗೆ ಹೋಗಿ ಇರಿ ಅನ್ನಿಲ್ಲ ಕಣವ. ಸಂಧೆಯಲ್ಲಿ ಆಲೆ ಏನೋ 4 ಗಂಟೆ 5 ಗಂಟೆ ಆಗಿತ್ತು. ಆಗ ಒಂದು ತುತ್ತ ತಿನ್ನಕ್ಕೆ ಒಳಗೆ ಹೋಯ್ತೆ ಇಲ್ಲ, ಈಚೆಗೆ ಬರ್ತದೆ ಕಣವ. ಒಂದ್ಸರಿ ಹಿಂಗೆ ಅಂದ್ಬಿಟ್ಲ, ಹಿಂಗೆ ಅವಮಾನ ಮಾಡ್ಬಿಟ್ಲಲ್ಲ ಅಂದ್ಕೊಂಡು ಅಳದು ಕಣ್ಣೀರು ಬಂದಿತ್ತು, ಉದ್ಗಣ್ಣಲ್ಲಿ ನಿಂತವೆ, ಅಳಂಗಿಲ್ಲ. ಆಗ ಇರಿ ಅಂತ ಅನ್ನಿಲ್ವಲ್ಲ ಅವಳು. ಆಗೇನು ಮಾಡಿದೆವ, ಬತ್ತೀನಿ ಕಣವ ಅಂದ್ಬಿಟ್ಟು ಬತ್ತೇನೆ ಇದ್ದೆ. ಆಗ 5:15 ಬಸ್ಗೆ ಬಸ್ಸಲ್ಲೆಲ್ಲ ಕುತ್ಕೊಂಡು ಹತ್ಕೊಂಡ್ ಬಂದೆ. ಹಂಗೆಲ್ಲ ಅವಮಾನ ಮಾಡಾಳೆ ಅವಳು ನಮಗೆ. ಇವತ್ತು ಹತ್ಕೊಂಡು ಇರ್ಸ್ಕೊಂಡು ಬಂದವಳು ನಮ್ಮ ಮನೆ ಬಾಕ್ಲಿಗೆ. ಬರಲಿ, ಈಗ ಕಷ್ಟ ಸುಖ ಅಂದಾಗ ಅಪ್ಪನ ಮನೆಗೆ ಬರಬೇಕು, ಬೇಡ ಅಂತ ಹೇಳಕ್ಕಿಲ್ಲ. ಆದರೆ ಅವ್ರು ಮಾಡಿರೋ ಅವಮಾನಗಳು ಮರ್ತೋದವ. ಅವಳು ಸರಿಯಾದ ಗರ್ತಿಕನವ, ಅವಳು ಮಾತಾಡೋಳ. ನಮ್ಮ ಪ್ರಮಿಳೆ ಮಾತಾಡೋಕ್ಕಿಲ್ಲ, ನನಗಂತೂ ಅವಳು ಕಂಡ್ರೆ ಹಾಕಿಲ್ಲ ನನಗೆ. ಆಗ್ಲಿಂದ ನನಗೆ ಅವಳು ಅಂತಾರೆ. ಈಗ ನಾನೇನಾದ್ರು ಅಂದರೆ ನನ್ನ ತಂಗಿಗೆ ಹಿಂಗೆ ಅಂತಾಳಲ್ಲ. ತಂಗಿ ಕಂಡ್ರೆ ಆಸೆ ಇವನಿಗೆ. ನಿಮ್ಮ ಸುಮ್ಮನಂಗೆ ನಾಟಕ ಆಡೋದು ನಾನು ಕೊಟ್ಟೆ. ಹೆಂಗೆ ಆಡ್ತಾನೆ ಗೊತ್ತಾ, ಒಳಗೆ ಮನ್ಸಲ್ಲಿ ಭಾಳ ಆಸೆ ಇದೆ. ಸುಮ್ಮೇಲೆ ಕಾಣ್ದೋದಲ್ಲ, ಹಿಂಗೆ ಕಾಣ್ದೋದ ನನಗೆ, ಹಂಗಂದ್ಲಲ್ಲ ಹಿಂಗಂದ್ಲಲ್ಲ ಅಂತ ಸುಮ್ಮನಂಗೆ ಆಡೋದು. ಅದಕ್ಕೆ ಇನ್ನೇನು ಬಂದವಳೆ, ಇರಲಿ, ಅದು ಎಷ್ಟು ದಿಸ್ಕೊಂಡಿದ್ದವಳು ಇರಲಿ, ಉಣ್ಲಿ ತಿನ್ನಲಿ, ಬೇಡ ಅನ್ನಕ್ಕಿಲ್ಲ. ದುರಹಂಕಾರಗಳು ಅಷ್ಟೇ ಅವ್ರಿಗೆ. ಇನ್ನೇನು ಮಾಡಿ ಬಂದವಳಲ್ಲ, ಹಾಕು ಇರ್ತಾಳೆ ಹೋಯ್ತಾಳಂತೆ, ತಲೆಗೆಡ್ಸ್ಕೊಬೇಡ ನೀನು. ಆದ್ರೂ ತಾಯಿ ಒಂಥರ ಬೇಜಾರು ಕಣವ. ಅಯ್ಯೋ ಬುಟ್ಟಕ್ಕ, ಅವಕ್ಕೆಲ್ಲ ಯಾಕೆ ತಲೆಗೆಡ್ಸ್ಕೊಂಡಿ ನೀನು. ಕೊಡವ ಮತ್ತೆ ಸೀತಾ ಅಕ್ಕ, ಅಲ್ಲಿ ಕೊಡೋಣ ಒತ್ಕೋಬೋದೇ ನೀನು. ಜರ್ತ ಆಡಿಲಿ, ನಿಮ್ಮ ಮಾವನ್ ಕಳಿಸ್ತೀನಿ, ಅಲ್ದು ಮಡ್ಗು ಚೀಲದಲ್ಲಿ ಕೊಟ್ಟು ಕಳಿಸುವೆ. ಮಾವನ್ ಕಳಿಸಿ ಮತ್ತೆ ಕಳ್ಸೋಗು ಮತ್ತೆ. ಸರಿ ಕಣವ. ಇನ್ನೇನ್ರಪ್ಪ, ಎಲ್ಲರೂ ಚೆನ್ನಾಗಿದ್ದೀರಾ? ಹಂಗೆ ವಿಡಿಯೋ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋಣ ಮತ್ತೆ. ನಮಸ್ಕಾರ.